ಇನ್ನು ಸೀರಿಯಲ್ ನಟಿ ಶ್ರುತಿ ಹತ್ಯೆಗೆ ಪ್ರಯತ್ನ ಪಟ್ಟಿದ್ದ ಪತಿ ಅನ್ನೋದು ಗೊತ್ತಾಗ್ತಾ ಇದೆ. ಕೊಲೆ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಂತ ಶ್ರುತಿ ಪತಿ ಹನುಮಂತನಗರ ಪೊಲೀಸರಿಂದ ಪತಿಯ ತೀವ್ರ ವಿಚಾರಣೆ ನಡೆಸಲಾಗ್ತಾ ಇದೆ. ಕಿರುತೆರೆ ನಟಿ ಶ್ರುತಿ ಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾಯ್ತಾ ಅಂತ ಚಾಕುವಿನಿಂದ ಇರಿಯಲಾಗಿತ್ತು. ಹನುಮಂತನಗರ ಪೊಲೀಸರು ಇದೀಗ ಆಕೆಯ ಪತಿಯ ವಿಚಾರಣೆ ನಡೆಸ್ತಾ ಇದ್ದಾರೆ. ಪೊಲೀಸ್ ವಿಚಾರಣೆಯಲ್ಲಿ ಬಾಯ್ಬಿಟ್ಟಂತ ಪತಿ ಅಮರೇಶ್ ಮನೆ ಖಾಲಿ ಮಾಡಿ ಹೋಗೋದು ಅವಳ ಪ್ಲಾನ್ ಆಗಿತ್ತು. ಕಳೆದ ವಾರ ಸಂಧಾನದ ಬಳಿಕವೂ ಕೂಡ ಮತ್ತೆ ಆಕೆ ಮನೆಗೆ ಬರ್ತಾ ಇರಲಿಲ್ಲ. ಹೀಗಾಗಿಯೇ ಆಕೆಯನ್ನ ಕೊಲೆ ಮಾಡಲು ನಾನು ಮುಂದಾಗಿದ್ದೆ. ಆದರೆ ಕೊಲೆ ಮಾಡುವಾಗ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದ್ಲು. ಹೇಳಿದ ರೀತಿ ನಾನು ಕೇಳ್ತೀನಿ ಅಂತ ಕಾಲಿಗೆ ಬಿದ್ಲು. ಇನ್ಮೇಲಾದರೂ ಬದಲಾಗ್ತಾಳೆ ಅಂತ ನಾನು ಕೊಲೆ ಮಾಡಲಿಲ್ಲ. ಇದು ಪೊಲೀಸರ ಮುಂದೆ ಅಮರೇಶ್ ಕೊಟ್ಟಿರುವಂಥ ಹೇಳಿಕೆ. 20 ವರ್ಷಗಳ ಹಿಂದೆ ನಾವು ಪ್ರೀತಿಸಿ ಮದುವೆ ಆಗಿದ್ವಿ. ನಮಗೆ 2 ಹೆಣ್ಮಕ್ಳಿದ್ದಾರೆ. ಶ್ರೀನಗರದಲ್ಲಿ 27 ಲಕ್ಷ ಕೊಟ್ಟು ಫ್ಲ್ಯಾಟನ್ನು ಲೀಸ್ಗೆ ಹಾಕಿದ್ದೀನಿ. 2 ಹೆಣ್ಮಕ್ಳಿಗೆ ಶ್ರುತಿ ತಾಯಿ ಪ್ರೀತಿ ಕೊಟ್ಟಿಲ್ಲ. ಆದರೆ ತಾಯಿಯ ಪ್ರೀತಿಯನ್ನು ಶ್ರುತಿ ಕೊಟ್ಟಿಲ್ಲ. ಮನೆಯ ಜವಾಬ್ದಾರಿಯನ್ನೆಲ್ಲ ನಾನೇ ನೋಡ್ಕೊಳ್ತಾ ಇದ್ದೆ. ಶೂಟಿಂಗ್ ನೆಪದಲ್ಲಿ ಪಾರ್ಟಿ ಪಬ್ ಅಂತ ಸುತ್ತಾಡ್ತಾ ಇದ್ಲು. ಹೇಳದೆ ಕೇಳದೆ 15 ದಿನ ಪ್ರಯಾಗ್ರಾಜ್ಗೆ ಕೂಡ ಹೋಗಿದ್ಲು ಅಂತ ಆರೋಪಗಳನ್ನು ಮಾಡಿದ್ದಾರೆ. ಈ ವಿಚಾರಕ್ಕೆ ಹಿಂದೆನೂ ಕೂಡ ನಮ್ಮ ನಡುವೆ ಗಲಾಟೆ ಆಗಿತ್ತು. ಗಂಡ ಮಕ್ಕಳಿದ್ರು ಕೂಡ ಅಣ್ಣನ ಜೊತೆ ಇರ್ತೀನಿ ಅಂತ ಹೋಗಿದ್ಲು. ಫೋನ್ ಮಾಡಿದರೆ ಏನು ಮಾಡ್ಕೋತೀಯ ಮಾಡ್ಕೋ ಅಂತ ಹೇಳಿದ್ಲು ಅಂತ ಪೊಲೀಸರ ಮುಂದೆ ಈತ ಹೇಳಿದ್ದಾನೆ. ಸೊ ನಮ್ಮ ಪ್ರತಿನಿಧಿ ರಾಚಪ್ಪ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ರಾಚಪ್ಪ, ಈತನ ಉದ್ದೇಶ ಏನಾಗಿತ್ತು? ಜೊತೆಗೆ ಇಬ್ಬರ ನಡುವೆ ಇದ್ದಂಥ ಕಾನ್ಫ್ಲಿಕ್ಟ್ ಏನು? ಸದ್ಯಕ್ಕೇನು ಆತ ಪೊಲೀಸರ ಮುಂದೆ ಹೇಳಿದ್ದಾನೆ ಅಂತ? ಅವಿನಾಶ್, ಶ್ರುತಿ ಮತ್ತು ಆತನ ಪತಿ ಇಬ್ರು ಕೂಡ ಪ್ರೀತಿಸಿ ಮದುವೆ ಆಗಿದ್ದವರು. ಅದಾದ ನಂತರದಲ್ಲಿ ದಂಪತಿಗೆ 2 ಮಕ್ಕಳು ಕೂಡ ಆಗತ್ತೆ. ಇದಾದ ಬಳಿಕ ಪತಿ ಹಾಗೆ ಪತ್ನಿ ನಡುವೆ ಹೊಂದಾಣಿಕೆ ಕೂಡ ಇರೋದಿಲ್ಲ. ಒಂದಿಷ್ಟು ಸೀರಿಯಲ್ ಶೂಟಿಂಗ್ ಇರುವಂತಹ ಕಾರಣವನ್ನ ನೀಡಿ ಪತ್ನಿ ಹೆಚ್ಚಿನ ಸಮಯವನ್ನ ಹೊರಗಡೆ ಕಳೀತಾ ಇದ್ದು, ಜೊತೆಗೆ ಮಕ್ಕಳಿಗೂ ಕೂಡ ಸಮಯವನ್ನ ಕೊಡ್ತಿರ್ಲಿಲ್ಲ. ಅದ್ರ ಜೊತೆಗೆ ನಾನು ಕೆಲವೊಂದಿಷ್ಟು ಕಾರಣವನ್ನ ಕೇಳಿದಂತಹ ಸಂದರ್ಭದಲ್ಲಿ ಒಂದಿಷ್ಟು ಉಡಾಫೆಯಾದಂತಹ ಉತ್ತರವನ್ನ ನೀಡ್ತಾ ಇದ್ರು. ಇದೆಲ್ಲವನ್ನ ಕೂಡ ಸದ್ಯಕ್ಕೆ ಪೊಲೀಸರ ತನಿಖೆಯಲ್ಲಿ ಆತ ಹೇಳಿರುವಂತದ್ದು. ಅದರ ಜೊತೆಗೆ ಮತ್ತೊಂದು ಸಂಗತಿ ಏನಂದ್ರೆ, ಆಕೆಯನ್ನ ನಾನು ಕೊಲೆ ಮಾಡಲೇಬೇಕು ಅಂತ ನಿರ್ಧಾರವನ್ನ ಮಾಡಿಬಿಟ್ಟಿದ್ರೆ ಅಂದ್ರೆ ಇದೆಲ್ಲದಕ್ಕೂ ಕೂಡ ಇತಿಷ್ಟಿ ಆಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ. ಆದ್ರೆ ಚಾಕು ತೆಗೆದುಕೊಂಡು ಇರಿಯುವಂತ ಸಂದರ್ಭದಲ್ಲಿ ಆಕೆ ಬೇಡಿಕೊಂಡು ಗೋಳಾಡಿಕೊಂಡು ಕಾಲಿಗೆ ಬಿದ್ಲು. ಹಾಗಾಗಿ ಆಕೆ ನಾನು ಹಾಗೆಯೇ ಬಿಟ್ಟಿದ್ದೀನಿ ಅನ್ನುವಂತ ಮಾತನ್ನು ಕೂಡ ಹೇಳಿರುವಂತದ್ದು. ಅದಾದ ನಂತರದಲ್ಲಿ ಕೂಡ ಪೊಲೀಸರ ಮುಂದೆ ಉಲ್ಲೇಖ ಮಾಡಿರುವಂತದ್ದು. ಇನ್ನು ಮುಂದೆ ನೀವು ಹೇಳಿದಾಗೆ ನಡ್ಕೋತೀನಿ ಅಂತ ಹೇಳಿ ಶ್ರುತಿ ನನಗೆ ಹೇಳಿದ್ದು ಅಂತ ಕಾರಣವನ್ನ ಕೂಡ ನೀಡಿರುವಂತದ್ದು. ಅದೇನೇ ಇದ್ರೂ ಕೂಡ ಸದ್ಯಕ್ಕೆ ಕೊಲೆ ಯತ್ನ ಪ್ರಕರಣದಲ್ಲಿ ಶ್ರುತಿ ಪತಿಯನ್ನ ಬಂಧಿಸಿ ಹನುಮಂತನಗರ ಪೊಲೀಸರು ಜೈಲಿಗೂ ಕೂಡ ಕಳಿಸಿರುವಂತದ್ದು. ಅವಿನಾಶ್, ಧನ್ಯವಾದ ರಾಚಪ್ಪ ಮಾಹಿತಿಗಾಗಿ.